ನಮ್ಮ ಭರತ ವರ್ಷದಲ್ಲಿದ್ದ ಹಲವಾರು ಮಹಾನ್ ರಾಜರ ಹೆಸರನ್ನ ನೀವು ಕೇಳಿರ್ತೀರಾ. ಚಂದ್ರಗುಪ್ತ ಮೌರ್ಯ, ಅಶೋಕ ಸಾಮ್ರಾಟ, ರಾಜರಾಜ ಚೋಳ, ಹರ್ಷವರ್ಧನ, ಕೃಷ್ಣದೇವರಾಯರು, ಹಾಗೆ ಛತ್ರಪತಿ ಶಿವಾಜಿ ಮಹಾರಾಜರಂತ ಅದೆಷ್ಟೋ ಮಹಾನ್ ರಾಜರ ಹೆಸರುಗಳನ್ನ ಕೇಳಿರ್ತೀರಾ. ಆದ್ರೆ ನಮ್ಮ ಭಾರತದ ಮುಕುಟದಂತಿರುವ ಕಾಶ್ಮೀರದ ಒಬ್ಬ ಮಹಾನ್ ರಾಜನ ಬಗ್ಗೆ ನೀವೇನಾದ್ರೂ ಕೇಳಿದಿರಾ? ಸಾಧ್ಯ ಇರಲ್ಲ ಅನ್ಕೋತೀನಿ. ಕಾಶ್ಮೀರ ಅಂದ ತಕ್ಷಣ ನಮಗೆ ನೆನಪಾಗೋದು ಸುಂದರವಾದಂತಹ ಪರಿಸರ, ಆ ಬೆಟ್ಟ ಗುಡ್ಡಗಳು ಹಾಗೂ ಮಲ್ಲಿಗೆಯ ಹೊದಿಗೆಯಂತೆ ಕಾಣುವ ಆ ಒಂದು ಸುಂದರ ಹಿಮಗಳು. ಇಂತಹ ಸುಂದರ ಪರಿಸರದಲ್ಲಿ ಅದ್ಭುತವಾದಂತಹ ಹಾಗೂ ಎಲ್ಲರೂ ಮೆಚ್ಚುವಂತಹ ಒಂದು ಆಡಳಿತವನ್ನ ನಡೆಸುತ್ತಿದ್ದಂತಹ ರಾಜವಂಶವೇ 8ನೇ ಶತಮಾನದ ಕಾರ್ಕೋಟಕ ರಾಜವಂಶ. ಈ ರಾಜವಂಶದ ರಾಜ ಪ್ರತಾಪಾದಿತ್ಯ ಹಾಗೂ ರಾಣಿ ನರೇಂದ್ರ ಪ್ರಭಾಗೆ ಹುಟ್ಟಿದಂತಹ ಮಗನೇ ಲಲಿತಾದಿತ್ಯ ಮುಕ್ತಪೀಡ. ಈತ ಚಿಕ್ಕ ವಯಸ್ಸಿನಲ್ಲೇ ವೀರತ್ವಕ್ಕೆ ಪ್ರಸಿದ್ಧಿಯನ್ನ ಪಡೆದಿದ್ದ. ಬಾಲ್ಯದ ಶಿಕ್ಷಣದಲ್ಲಿ ಶಸ್ತ್ರ ಮತ್ತು ಶಾಸ್ತ್ರ ಎರಡನ್ನೂ ಕರಗತ ಮಾಡಿಕೊಂಡಿದ್ದ ಈತ ತಾನು ಸಿಂಹಾಸನವೇರಿದ ನಂತರ ಈ ಒಂದು ಕಾಶ್ಮೀರದ ಆಡಳಿತವನ್ನ ಇನ್ನೂ ಕೂಡ ಬಲಶಾಲಿಯಾಗಿ ಮತ್ತು ಅದ್ಧೂರಿಯಾಗಿ ವಿಜೃಂಭಣೆಯಿಂದ ನಡೆಸಬೇಕು ಅನ್ನುವಂತಹ ಕನಸನ್ನ ಕಂಡಿದ್ದ. ಈ ಕನಸನ್ನ ತನ್ನ ಪಟ್ಟಾಭಿಷೇಕ ಆದ ನಂತರವೇ ಈತ ಶುರು ಮಾಡಿದ ಕೂಡ. ಈತನ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಕಾಶ್ಮೀರದ ಮೇಲೆ ತುರ್ಕರು, ಪರ್ಷಿಯನ್ನರು, ಅರಬ್ಬರು ಹಾಗೂ ಟಿಬೇಟಿಯನ್ನರು ಆಗಾಗ ಆಕ್ರಮಣವನ್ನ ಮಾಡ್ತಾಲೇ ಇದ್ರು. ತುರ್ಕರು ಮತ್ತು ಅರಬ್ಬರಿಗೆ ರಾಜಸ್ಥಾನವನ್ನ ಗೆಲ್ಲಬೇಕೆಂಬ ಒಂದು ಮಹದಾಸೆ ಇತ್ತು. ಈ ಮಹದಾಸೆಯಿಂದಲೇ ಆಗಾಗ ಆಕ್ರಮಣವನ್ನು ಕೂಡ ಮಾಡುತ್ತಿದ್ದರು. ಆದರೆ ಅಲ್ಲಿ ಅವರಿಗೆ ಯಶ ಸಿಗಲಿಲ್ಲ. ಯಾಕಂದ್ರೆ ರಾಜಸ್ಥಾನದಲ್ಲಿ ಬಪ್ಪಾ ರಾವಲ್ ಎಂಬ ಮತ್ತೊಬ್ಬ ಮಹಾನ್ ರಾಜನಿದ್ದ. ರಾಜಸ್ಥಾನವನ್ನ ಗೆಲ್ಲೋಕೆ ಆಗಲ್ಲ ಅಂದುಕೊಂಡಂತಹ ತುರ್ಕರು ಮತ್ತು ಅರಬ್ಬರ ಕಣ್ಣು ಬಿದ್ದದ್ದು ಸುಂದರ ಕಾಶ್ಮೀರದ ಮೇಲೆ. ಇದನ್ನ ತಿಳಿದ ಲಲಿತಾದಿತ್ಯ ಮುಕ್ತಪೀಡ ಚೀನಾದ ರಾಜನೊಂದಿಗೆ ಒಂದು ಸಂಧಿಯನ್ನ ಮಾಡಿಕೊಂಡ. ಮೊಟ್ಟ ಮೊದಲ ಬಾರಿಗೆ ಎರಡೂ ಸೈನ್ಯವು ಸೇರಿ ಅರಬ್ಬರು ಮತ್ತು ತುರ್ಕರ ಮೇಲೆ ಯುದ್ಧವನ್ನ ಸಾರಿಬಿಟ್ಟರು ಹಾಗೂ ಅವರಿಗೆ ಸೋಲನ್ನು ಕೂಡ ಉಣಿಸಿದರು. ಅಲ್ಲಿಗೆ ಭರತ ಭೂಮಿಯಿಂದ ಅರಬ್ಬರನ್ನ ಸಂಪೂರ್ಣವಾಗಿ ಓಡಿಸಿದಂತಾಯಿತು. ಇದು ಇತಿಹಾಸದಲ್ಲೇ ಚೀನಾ ಮತ್ತು ಭಾರತದ ಎರಡೂ ಸೈನ್ಯ ಒಟ್ಟಾಗಿ ಇನ್ನೊಬ್ಬರ ಮೇಲೆ ಯುದ್ಧವನ್ನ ಸಾರಿದ್ದಾಗಿತ್ತು. ತುರ್ಕರು ಮತ್ತು ಅರಬ್ಬರನ್ನ ಗೆದ್ದ ನಂತರ ಈ ಎರಡೂ ಸೈನ್ಯ ಟಿಬೇಟಿನ ರಾಜನನ್ನು ಕೂಡ ಗೆದ್ದರು. ಇದಿಷ್ಟೇ ಅಲ್ಲದೆ ಈ ಎರಡೂ ಸೈನ್ಯವು ಘಜ್ನಿಯ ಮೇಲೆ ಕೂಡ ಆಕ್ರಮಣವನ್ನ ಮಾಡಿ ಆ ಒಂದು ಭಾಗವನ್ನು ಕೂಡ ತನ್ನ ರಾಜ್ಯಕ್ಕೆ ಸೇರಿಸಿಕೊಂಡರು. ಅಷ್ಟೇ ಅಲ್ಲದೆ ರಾಜ ಲಲಿತಾದಿತ್ಯ ಈಗಿನ ತುರ್ಕುಮೇನಿಸ್ತಾನವನ್ನು ಕೂಡ ಗೆದ್ದು ತನ್ನ ರಾಜ್ಯಭಾರವನ್ನ ನಡೆಸಿದ್ದ. ಕಾಶ್ಮೀರ ಮಾತ್ರವಲ್ಲದೆ ಉಜ್ಬೇಕಿಸ್ತಾನ, ತುರ್ಕ್ಮೇನಿಸ್ತಾನ, ಪಂಜಾಬ್, ಆಫ್ಘಾನಿಸ್ತಾನ, ಮಧ್ಯಪ್ರದೇಶ ಮತ್ತು ಬಂಗಾಳದವರೆಗೂ ತನ್ನ ಸಾರ್ವಭೌಮತ್ವವನ್ನು ಸಾರಿದ್ದ. ಈತನ 37 ವರ್ಷಗಳ ಆಡಳಿತ ಕಾಶ್ಮೀರದ ಸ್ವರ್ಣೀಯ ಯುಗ ಅಂತ ಕರೆಸಿಕೊಳ್ಳುತ್ತೆ. ಈ ಸಮಯವು ಕಾಶ್ಮೀರದ ಸಂಸ್ಕೃತಿಯನ್ನ ಇಡೀ ವಿಶ್ವವೆಲ್ಲೆಡೆ ಪಸರಿಸಿದಂತಾಗಿತ್ತು. ಲಲಿತಾದಿತ್ಯ ಮುಕ್ತಪೀಡ ಕೇವಲ ಯುದ್ಧವನ್ನು ಗೆಲ್ಲುವುದಷ್ಟೇ ಅಲ್ಲದೆ ಕಲೆ ಮತ್ತು ಸಂಸ್ಕೃತಿಯ ಮೇಲೂ ಹೆಚ್ಚು ರುಚಿಯನ್ನ ಇಟ್ಟುಕೊಂಡಿದ್ದ. ಇದಕ್ಕೆ ಸಾಕ್ಷಿ ಇಂದಿನ ಕಾಶ್ಮೀರದ ಅನಂತ್ನಾಗ್ ಜಿಲ್ಲೆಯಲ್ಲಿ ಸೂರ್ಯದೇವನಿಗೆ ಮೀಸಲಾದ ಮಾರ್ಥಾಂಡ ಮಂದಿರ. ಆದರೆ ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡಿದ ಪರಕೀಯರ ದಾಳಿಗೆ ಈ ಮಂದಿರವೂ ಕೂಡ ತುತ್ತಾಗಿದೆ ಅನ್ನೋದು ನೋವಿನ ಸಂಗತಿ. ಇದು ಕಾರ್ಕೋಟ ರಾಜವಂಶದ ಲಲಿತಾದಿತ್ಯ ಮುಕ್ತಪೀಡನೆಂಬ ಮಹಾನ್ ರಾಜನ ಆಡಳಿತದ ಒಂದು ಸಣ್ಣ ಮಾಹಿತಿ. ಇಲ್ಲಿಗೆ ಈ ಕಥೆಯನ್ನ ಮುಗಿಸುತ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಇತಿಹಾಸ ಪುಟವನ್ನ ತೆರೆಯೋಣ. ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ ಎಫ್ಎಂ ಕನ್ನಡ.